ಎಲ್ರಿಗೂ ನಮಸ್ತೆ. ವಿಶ್ವಾಸ್ SB ನಾನು ಶಂಕರನಹಳ್ಳಿ, ಇವರು ಚಂದ್ರೇಗೌಡರು, ನಂದೀಶ್, ಗೀತಾ, ಶ್ರೀನಿವಾಸ್, ಧರ್ಮಪ್ರಕಾಶ್, ಹರೀಶ್. ಕೊಟ್ಟಿದ್ದೀವಿ ಎಲ್ಲರೂ. ಅವ್ರು ಅಟ್ಲೀಸ್ಟ್ ನಮಗೆ ಅವರು ಹೆಣ್ಮಕ್ಳ ಇದರಲ್ಲಿ ಹೆಣ್ಮಕ್ಳಿಗೋಸ್ಕರನಾದ್ರೂ ಮುಂದೆ ನಿಂತು ಒಂಚೂರ ನ್ಯಾಯ ಕೊಡಿಸ್ಬೇಕು ಅಷ್ಟೇ. ನಮಗೆ ಜಿಲ್ಲಾ ಮಟ್ಟದಲ್ಲಿ ನಮಗೆ ನ್ಯಾಯ ಸಿಗಲಿಲ್ಲ ಅಂತಂದರೆ ನಾವು KRS ಪಕ್ಷ ಸಹವತಿಯಿಂದ ಮತ್ತು ಹಾಸನ ರಾಜಕೀಯ ಮುಖಂಡರು ಸಹಾಯಕದಲ್ಲಿ ವಿಧಾನಸೌಧದ ಮುಂದೆ ಧರಣಿಗೆ ಹೋಗ್ತೀವಿ. ಇಲ್ಲಿ ನಮ್ಮ ಲೋಕಲಲ್ಲಿ ನಮಗೆ ನ್ಯಾಯ ಸಿಗಲಿಲ್ಲ ಅಂದರೆ ವಿಧಾನಸೌಧದ ಮೇಲೆ ನಾವು ಧರಣಿಗೆ ಹೋಗ್ತೀವಿ. ಈಗ SP ಗೆ ಇದು ಲೆಟ್ರ್ ತಗೊಂಡಿದ್ದೀನಿ, ಪರ್ಮಿಷನ್ ಲೆಟ್ರು. ಏನು SP ಅವ್ರ ಹತ್ರ ಕೊಡಬೇಕು, ಈಗ ಅವ್ರು ಕೊಡಲಿಲ್ಲ. ಭಾನು ಮೇಡಮ್ ಈ ಥರ ಎಲ್ಲ ಭಾಳ ಇದು ಮಾಡಿದ್ದಾರೆ. ಹಂಗಾಗಿ ಏನು ಮಾಡ್ತಿದ್ದೀನಿ, ಈಗ SP ಮೇಡಮ್ ಹತ್ರ ಹೋಗ್ಬಿಟ್ಟು ಇದನ್ನು SP ಅವ್ರಿಗೆ ಕೊಟ್ಬಿಟ್ಟು ನಾನು ನಾಳಿದ್ದು ಬುಧವಾರ 20ನೇ ತಾರೀಕಿಗೆ ಒಂದು ದೊಡ್ಡ ಮಟ್ಟದಲ್ಲಿ KRS ಪಕ್ಷದ ಸೋಮಸುಂದರ್ ಅವರು ಕೂಡ ಅವ್ರ ನೇತೃತ್ವದಲ್ಲಿ KRS ಪಕ್ಷ ಸಹಯೋಗದೊಂದಿಗೆ ನಮ್ಮ ಏನು ನೊಂದಿರೋ ಅಂತ ಎಷ್ಟು ಜನ ಇದ್ದಾರೋ ಅವರ ಕುಟುಂಬ ಸಮೇತರಾಗಿ ನಾವು ಸಾವಿರಾರು ಜನ ಸಂಖ್ಯೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಬುಧವಾರ 20ನೇ ತಾರೀಕು ಒಂದು ದೊಡ್ಡ ಮಟ್ಟದಲ್ಲಿ ಸ್ಟ್ರೈಕ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಮಾಡ್ತೀವಿ ಸ್ಟ್ರೈಕ್. ಇದ್ರ ಮೇಲೆ ಇವತ್ತು ಮತ್ತೆ ಇದು 2ನೇ ಸಲ ಪ್ರೆಸ್ ಮೀಟ್ ಮಾಡ್ತಾ ಇರೋದು. ಫಸ್ಟ್ ಪ್ರೆಸ್ ಮೀಟಿಂದಲ್ಲಿ ಆಗಿಲ್ಲ ಅಂತಾನೆ ಸ್ಟ್ರೈಕಿಗೆ ಅಂತ ಹೋಗಿದ್ದೆ. ಅಟ್ಲೀಸ್ಟ್ ಇವಾಗ 2ನೇ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ಈಗಲಾರು ನಮ್ಮ ಹಾಸನ ಜಿಲ್ಲಾ DC SP ಅವರು ಯಾರ್ಯಾರು ಪೊಲೀಸ್ಗಳು ಏನೇನು ಮಾಡಿದ್ದಾರೆ, ಯಾರ್ಯಾರು ಇದರಲ್ಲಿ ಮಿಂಗಲ್ ಆಗಿದ್ದಾರೆ ಅಂತ ಹೇಳಿ ಆದಷ್ಟು ಚುರುಕು ತನಿಖೆಗೊಳಿಸ್ಬೇಕು. ಅವರು ಎಲ್ಲಾನು ತನಿಖೆ ಮಾಡಬೇಕು. ಅವರು ಇದೆ ಯಾರ್ಯಾರು ಏನು ನಮಗೆ ಗೊತ್ತಿರೋ ಡೀಟೇಲ್ಸ್ ಬೇಕಾದಷ್ಟಿದೆ. ಪೊಲೀಸ್ ಪ್ರವೀಣ್ ಅನ್ನೋರು, ಪೂಜಾ HS ಅವರು, ಬ್ಯಾಂಕ್ ಮ್ಯಾನೇಜರ್ ಅವರಿಗೆ 1.5 ಲಕ್ಷದ ಫೋನ್ ಕೊಟ್ಟಿದ್ದಾರೆ. ಎಲ್ಲ ತನಿಖೆ ಮಾಡಲಿ, ಅವ್ರ ಫೋನ್ ಪೇಲಿ ಎಲ್ಲ ಸಿಗುತ್ತೆ. ಇವ್ರು ತನಿಖೆನೇ ಮಾಡಂಗಿಲ್ಲ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ನಮಗೇನೋ ಕಳಂಕ ಬರುತ್ತೇನೋ ಅನ್ನೋ ಉದ್ದೇಶದಲ್ಲಿ ಇವರು ಈ ಥರ ಭಾಳ ಮುಚ್ಚಿಡ್ತಿದ್ದಾರೆ. 2 ತಿಂಗಳು ಬೇಕಾ FIR ಆದಮೇಲೆ? ಪೊಲೀಸ್ ವ್ಯವಸ್ಥೆ ಸರಿ ಇಲ್ವಾ? ಹಂಗಾರೆ ಹಿಡ್ಕೊಬರೋಕ್ಕಾಗಲ್ವಾ? ದುಬೈಯೋ ಲಂಡನ್ನೋ ಎಲ್ಲಿದ್ರು ಹಂಗಾದ್ಮೇಲೆ ಇಲ್ಲಿ ಎಷ್ಟೇ ಒಂದು 50 ಕೋಟಿ ಮೋಸ ಮಾಡಲಿ, ಯಾವನ್ನ ಮರ್ಡರ್ ಮಾಡಲಿ, ಎಲ್ಲೋ ಒಂದು ದುಬೈ ಹೋದ ಅಂದರೆ ದುಬೈ ಹೋದಪ್ಪ ಇನ್ನು ಮುಗೀತು, ಅವ್ನು ನಾವು ಹಿಡಿಯೋಕ್ಕಾಗಲ್ಲ ಅಂತನ ವ್ಯವಸ್ಥೆ ಇಲ್ಲ. ಬಿಡ ಹೋಗ್ಬಿಟ್ಟ ಅವ್ನು ದುಬೈಲಿ, ಅವ್ನು ಇನ್ನು ಮುಗೀತು, ಬರಲ್ಲ. 2 ತಿಂಗಳು ಬೇಕಾ ಅವ್ರಿಗೆ ಹಿಡಿಯೋಕ್ಕೆ? ಇಮಿಡಿಯೇಟ್ ಆಗಿ ಪೂಜಾ HS ಬಂಧಿಸಬೇಕು. ಅವ್ರು ಪೊಲೀಸ್ ಪ್ರವೀಣ್ ಅನ್ನೋದು ಏನಾಗಿದೆ ತನಿಖೆಯನ್ನು ಮಾಡಲೇಬೇಕು. ಆಮೇಲೆ ಇವ್ರು ಏನು ಭಾನು ಮೇಡಮ್ ಅಂತ ಇದ್ದಾರೆ, ಅವರೆಲ್ಲ ಯಾವ ರೀತಿ ವರ್ತನೆ ಮಾಡ್ತಿದ್ದಾರೆ, ಹಿಂದೆ ಎಷ್ಟೆಷ್ಟೆಲ್ಲ ಬೇರೆ ಬೇರೆ ಇದೆ ಕಾಂಟ್ರವರ್ಸಿ ಅವ್ರದ್ದು, ಅದನ್ನೆಲ್ಲ ತೆಗಿಬೇಕು ಅವರು. ಇಷ್ಟಕ್ಕೋಸ್ಕರ ನಾನು ಹೋರಾಟ ಮಾಡ್ತೀನಿ. ಇದನ್ನೂ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಅದು ಯಾವ ರೀತಿ ಇದು ಹೋರಾಟಗಳನ್ನ ಮಾಡಬೇಕು ಆ ರೀತಿ ನಾವು ಮಾಡ್ತೀವಿ ಮುಂದಿನ ದಿನದಲ್ಲಿ. ಪಿಂಚಿಮಲ ಸ್ಟೇಷನ್ಗೆ ನಾವು ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಅವರು ಎದುರಿಸಿ ಬೆದರಿಸಿ ರಾಧಾ ಅಂತ ಒಬ್ರು ಮೇಡಮ್ಮು ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದಾರೆ. ಅವ್ರನ್ನ ಕಂಪ್ಲೇಂಟ್ ಕೊಡ್ದಂಗೆ ವಾಪಸ್ ಕಳಿಸಿದ್ದಾರೆ. 3 ಲಕ್ಷ ದುಡ್ಡು ಕೊಟ್ಟಿದ್ದಾರೆ. ಅವರು 3 ಲಕ್ಷ ದುಡ್ಡಿಗೆ ಅವ್ರು ಕಂಪ್ಲೇಂಟ್ ಕೊಡಕ್ಕೆ ಬಂದರೆ ಕಂಪ್ಲೇಂಟ್ ರಿಸೀವ್ ಮಾಡಿಲ್ಲ. ಅವ್ರನ್ನ ಎದುರಿಸಿ ಓಡಿಸಿದ್ದಾರೆ. ಅವ್ರು ಇದುವರೆಗೂ ಬರ್ತಾ ಇಲ್ಲ ರಾಧಾ ಮೇಡಮ್ ಅಂತ ಹೇಳಿ. ಪಿಂಚಿಮಲ ಸ್ಟೇಷನ್ ಯಾರು ಸ್ವಾಮಿನಾಥ್, ಯಾರು ಸ್ವಾಮಿನಾಥನ್ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಬಂದಾಗ ಅವ್ರು ಕಂಪ್ಲೇಂಟ್ ತಗೊಳ್ದಂಗೆ ಅವ್ರಿಗೆ ಎದುರಿಸಿ ಬೆದರಿಸಿ ಓಡಿಸಿದ್ದಾರೆ. ಅಂತ ಇನ್ನೂ ಸುಮಾರು 3-4 ಜನ ಮೋಸವಾಗಿದ್ದಾರೆ. ಅವ್ರು ಒಬ್ರು ಕೂಡ ಕಂಪ್ಲೇಂಟ್ ಕೊಡಕ್ಕೆ ಬರ್ತಾ ಇಲ್ಲ. ಸ್ಟೇಷನ್ಗೆ ಹೋದ್ರೆ ನಿಮ್ಮ ಮೇಲೆ FIR ಮಾಡ್ತೀವಿ, ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ ಅಂತೇಳಿ ಅವ್ರ ಮೇಲೆ ಗುಬೆ ಕೊಡ್ಸೋದು, ಎದುರಿಸೋದು, ಓಡಿಸೋದು. ಸಾಮಾನ್ಯ ಜನರಿಗೆ ನ್ಯಾಯ ಎಲ್ಲಿ ಸಿಗ್ಬೇಕು? ನಾವು ಯಾರ ಹತ್ರ ಹೋಗಿ ನ್ಯಾಯ ಕೇಳಬೇಕು? ಎಲ್ಲ ಯಾವುದೇ ನ್ಯೂಸ್ ನೋಡಿದ್ರು ಪೊಲೀಸ್ ಅವ್ರದೇ ಬರುತ್ತೆ. ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು, ಇದು ಮಾಡಿದ್ರು ಅಂತ. ಆ ಥರ ನಮ್ಮ ಹಾಸನ ಜಿಲ್ಲೆ ಪೊಲೀಸ್ಗಳು ಆಗಬಾರ್ದು. ಅದಕ್ಕೆ ಹೇಳ್ತಿದ್ದೀವಿ, ಕೆಲವರು ನಿಷ್ಠಾವಂತ ಪೊಲೀಸ್ಗಳಿಗೂ ಕೂಡ ಇಂಥ ಪೊಲೀಸ್ಗಳಿಂದ ಮೀಟ್ ಮಾಡಿದ್ದೆ. ಏನು ವಿಚಾರಕ್ಕೆ ಅಂತ ಅಂದರೆ, ಸೂರ್ಯೋದಯ ಬ್ಯಾಂಕ್ ಮ್ಯಾನೇಜರ್ನ ಬಂಧಿಸಿ ಆಮೇಲೆ ಏನು ಪೊಲೀಸ್ ಪ್ರವೀಣ್ ಅಂತ ಇದ್ದಾರೆ ಅವ್ರನ್ನ ತನಿಖೆ ಮಾಡಿ ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ಪ್ರೆಸ್ ಮೀಟ್ ಮಾಡಿದ್ದೆ. ಪ್ರೆಸ್ ಮೀಟ್ ಮಾಡಿದ ಮೇಲೂ ಯಾವುದೇ ರೀತಿ ಏನು ಗಂಭೀರವಾಗಿ ನಮ್ಮ SP ಮೇಡಮ್ ಆಗಿರ್ಬೋದು, DC ಮೇಡಮ್ ಆಗಿರ್ಬೋದು ಯಾವುದೇ ರೀತಿ ಗಮನಕ್ಕೆ ತಗೊಂಡಿಲ್ಲ ಅಂತ ಕಾಣುತ್ತೆ. ಪಾಪ ನೀವು ಎಲ್ಲ ಪ್ರೀತಿ ಪ್ರಚಾರ ಸರಿಯಾಗಿ ಹೇಳಿದ್ದೀರಾ, ಆದರೂ ಏನೋ ಅವ್ರು ಗಮನಕ್ಕೆ ಬಂದಿಲ್ಲ ಅಂತ ಅನಿಸುತ್ತೆ ಅಂದ್ಬಿಟ್ಟು ಏನು ಮಾಡ್ತಾರೆ, ಸ್ಟ್ರೈಕ್ ಇಟ್ಕೊಂಡ್ಬಿಡೋಣ, ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸ್ಟ್ರೈಕ್ ಮಾಡೋಣ, ನಮ್ಮ KRS ಪಕ್ಷ ಎಲ್ಲರನ್ನೂ ಒಗ್ಗೂಡಿಸಿ ಅಂತ ಹೇಳಿ ನಿನ್ನೆ ಪೊಲೀಸ್ ಸ್ಟೇಷನಲ್ಲಿ NR ಸರ್ಕಲ್ ನಗರ ಪೊಲೀಸ್ ಠಾಣೆಗೆ ಭಾನು ಮೇಡಮ್ ಅವರಿಗೆ ನಾನು ಹೋಗ್ಬಿಟ್ಟು ನೀವು ಈ ಪರ್ಮಿಷನ್ ಬೇಕು ನನಗೆ ಸ್ಟ್ರೈಕ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಒಂದು ರಿಕ್ವೆಸ್ಟ್ ಲೆಟ್ರನ್ನ ಕೊಟ್ಟೆ ಅವರಿಗೆ, ಪರ್ಮಿಷನ್ ಕೊಡಿ ನನಗೆ ಅಂತ. ಅದರಲ್ಲಿ ಏನಾಗಿದೆ, ಪೊಲೀಸ್ ಪ್ರವೀಣ್ ಅನ್ನೋದು ಇದೆ, ಈ ಥರ ಎಲ್ಲ ಇದೆ ಅಂತ ಎಲ್ಲ ಡೀಟೇಲ್ಸ್ ಇರೋದ್ರಿಂದ ಅವ್ರೇನಂದ್ರು ಕಂಡೀಷನ್ ಆಗಿ ಇದರಲ್ಲಿ ಪೊಲೀಸ್ ಅಂತ ಇರಬಾರ್ದು, ಇನ್ನೊಂದು ಪ್ರವೀಣ್ ಅನ್ನೋ ಹೆಸರನ್ನ ತೆಗೆದಾಕ್ಬೇಕು, ಇದನ್ನು ತೆಗೆದ್ರೆ ಮಾತ್ರ ನಿನಗೆ ನಾನು ಪರ್ಮಿಷನ್ ಕೊಡ್ತೀನಿ ಅಂತ ಕಂಡೀಷನ್ ಆಗಿ ಹೇಳಿದರು. ಅದಕ್ಕೆ ನಾನಿದ್ದವನು ಆಯಿತು ಮೇಡಮ್, ನೀವು ಈ ಥರ ಹೇಳಿದ ಮೇಲೆ ಅದನ್ನು ಹಿಂಬರ ಕೊಡಿ, ನನಗೆ ಏನು ನೀನು ಹೇಳ್ತಿದ್ದೀರೋ ಅದೇ ಸ್ಟೇಟ್ಮೆಂಟ್ ಕೊಡಿ, ನನಗೆ ನಾನು ನಿಮ್ಗಿಂತ ಮೇಲ್ಪಟ್ಟವ್ರ ಹತ್ರ ಪರ್ಮಿಷನ್ ತಗೋತೀನಿ ಅಂತ ಅವ್ರಿಗೆ ಹೇಳಿದೆ. ಅಲ್ಲಿ ನೋಡಿ ಏನಂದರೆ ಪೊಲೀಸ್ ಹೆಸರು ತೆಗಿಬೇಕು ಅಂದರೆ ನಾನು ಪೊಲೀಸ್ ಪರವಾಗಿ ಮಾತ್ರ ಇದ್ದೀನಿ ಅಂತಲೂ ಕೂಡ ಅಂದರು. ಅಲ್ಲೂ CC ಕ್ಯಾಮ್ರಾ ಇರುತ್ತೆ SI ಚೇಂಬರಲ್ಲಿ, ಬೇಕಾದ್ರೆ ತಗೋಬೋದು.
ನಾನು ಪೊಲೀಸ್ ಪರವಾಗಿ ಮಾತ್ರ ನಾನು ಹೋರಾಟ ಮಾಡೋದು ಅನ್ನೋ ಲೆಕ್ಕಾಚಾರ ಕೇಳಿದ್ರು. ಪೊಲೀಸ್ ಹೆಸರು ತೆಗಿಬೇಕಂತೆ, ಅವ್ರ ಪರವಾಗಂತೆ. ಅಂದರೆ ಪೊಲೀಸರು ಕಳ್ಳತನ, ದರೋಡೆ, ಸುಲಿಗೆ ಏನೇ ಮಾಡಿದ್ರು ಕೂಡ ಭಾನು ಮೇಡಮ್ ಅವರು ಅವ್ರ ಪರವಾಗಿ ನಿಲ್ತಾರೆ. ಅದನ್ನು ನಾನು ಹೇಳ್ತಿಲ್ಲ, ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಪೊಲೀಸ್ ಹೆಸರು ತೆಗಿ ಕೊಡ್ತೀನಿ ಅಂತ. ಇನ್ನು ಪ್ರವೀಣ್ ಅನ್ನೋರ ಹೆಸರನ್ನು ತೆಗಿಬೇಕು ಅಂತ ಹೇಳ್ತಾರೆ. ಅದೇನು ಅವರು ಏನು ಅಂಡರ್ಸ್ಟ್ಯಾಂಡಿಂಗ್ ಏನಿದೆಯೋ ಅವರು ಗೊತ್ತಿಲ್ಲ, ಅವರು ಯಾಕೆ ಹೇಳಿದರು ಅಂತ ಗೊತ್ತಿಲ್ಲ. ಆಮೇಲೆ ಏನಪ್ಪ ಅಂದರೆ, ನಾವು ಇಲ್ಲಿ ಈ ಸಂವಿಧಾನದಲ್ಲಿ ಹೋರಾಟನ ಮಾಡಬೇಕು ಅನ್ನೋದಕ್ಕೆ, ನಾವು ಹೋರಾಟ ಮಾಡೋದಕ್ಕೆ ಯಾವುದು ಅಡ್ಡಿ ಮಾಡೋ ಅಂತ ಅದೇನೂ ಇಲ್ಲ. ಯಾರು ಮಾಡಬೇಡಿ ಅಂತ ಹೇಳೋ ಹಕ್ಕು ಕೂಡ ಯಾರಿಗೂ ಇಲ್ಲ. ಅವರು ನನ್ನೇನು ಇದು ಮಾಡಿದ್ದಾರೆ, ನಾನೇನು ಪರ್ಮಿಷನ್ ಕೇಳೋಕ್ಕೆ ಅಂತ ಹೋಗಿದ್ದ, ನಿನಗೆ ಕೊಡಲ್ಲ ನಾನು ಪರ್ಮಿಷನ್ನ, ಇವ್ರ ಹೆಸರು ತೆಗಿಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ನಾನು ನ್ಯಾಯ ಎಲ್ಲಿ ತಗೋಬೇಕು, ಏನಲ್ಲ ಹೈಕೋರ್ಟಿಗೆ ಅವ್ರ ಮೇಲೆ ಕೇಸ್ ಫೈಲ್ ಮಾಡಬೇಕು, ಅದನ್ನು ನಾನು ಮಾಡ್ತೀನಿ. ಆಮೇಲೆ ಅವರು ಇದುವರೆಗೂ ಸ್ಟೇಷನಿಗೆ ಬಂದವರಲ್ಲ, ಬಂದಾದ್ಮೇಲೆ ಎಷ್ಟು ಜನಕ್ಕೆ ನ್ಯಾಯ ಕೊಡ್ಸವ್ರೆ, ಅದು ಎಷ್ಟು FIR ಹಾಕಿದ್ದಾರೆ, ಅದು ಎಷ್ಟು ಚಾರ್ಜ್ ಶೀಟ್ ಎಷ್ಟು ಮಾಡಿದ್ದಾರೆ ಅನ್ನೋದನ್ನು ಮುಂದಿನ ದಿನದಲ್ಲಿ ಮಾಹಿತಿ ಹಾಕಲ್ಲ. ನಾನು ಅದನ್ನು ಕೂಡ ತಗೊಂಡು ಅವ್ರ ಮೇಲೆ ಕ್ರಮ ತಗೊಳ್ತೀನಿ. ಅಷ್ಟು ಅಂದರೆ ಹೊಸ್ಟಾಗಿ ಬಿಹೇವ್ ಮಾಡ್ತಾರೆ. ಒಂದು ಏಕವಚನದಲ್ಲಿ ಏನೋ ನೀನೇ ಪ್ರೆಸ್ ಮೀಟ್ ಮಾಡಿದ್ದು ಅನ್ನೋ ಲೆಕ್ಕಾಚಾರ ಎಲ್ಲರೂ ಆ ರೀತಿ ಮಾತಾಡ್ತಾರೆ. ಎಲ್ಲ ಅಲ್ಲೇ ರೆಕಾರ್ಡ್ ಆಗಿರುತ್ತೆ, ಎಲ್ಲನೂ ತೆಗೆಸ್ಬೋದು. ಈ ಥರ ಯಾರೊಬ್ಬರಿಗೂ ಕೂಡ ಇದು ಮಾಡಲ್ಲ. ಅವ್ರು ಭಾಳ ಕಾಂಟ್ರವರ್ಸಿ ಇದೆ. ಯಾವಾಗಲೂ ಒಂದು ಪರ್ಮಿಷನ್ ಲೆಟ್ರ್ ಕೊಡೋಕ್ಕೆ, ನಾನು ಹೋರಾಟ ಮಾಡ್ತೀನಿ ಇದಕ್ಕೆ ಕೊಡೋಕ್ಕಲ್ಲ ಅನ್ನೋಕ್ಕೆ ಅವ್ರು ಯಾರು ಕೊಡೋದೇ ಇಲ್ಲ ಅಂತ ಕಂಡೀಷನ್ ಆಗಿ ಹೇಳ್ತಾರೆ. ಅದರಲ್ಲಿ ಪೊಲೀಸ್ ಪರವಾಗಿ ಮಾತ್ರ ಅಂತ ಅವ್ರು ಇರೋದು, ಸಾರ್ವಜನಿಕರ ಪರವಾಗಿ ಇಲ್ಲ. ಪೊಲೀಸ್ ಹಂಗ ಸ್ಟೇಷನ್ ಅವ್ರ ಮನೆ, ಅದರೊಳಗಡೆ ಪೊಲೀಸ್ ಮಾತ್ರ ಸಂಸಾರ ಮಾಡ್ಬೇಕಲ್ಲಿ. ಆ ಲೆಕ್ಕಾಚಾರಕ್ಕೆ ಅವರು ಮಾತಾಡ್ತಾ ಇದ್ದಾರೆ ಭಾನು ಮೇಡಮು. ಆಮೇಲೆ ಏನಪ್ಪ ಅಂದರೆ, ಈ ಸೂರ್ಯೋದಯ ಬ್ಯಾಂಕಿಂದು ಈ ಭಾಳ ಅವರು ನೆಗ್ಲಿಜೆನ್ಸಿ ಮಾಡ್ತಾ ಇದ್ದಾರೆ ಎಲ್ಲರೂ ಪೊಲೀಸರು ಇರೋದ್ರಿಂದ. ಹಂಗಂತ ಎಲ್ಲ ಪೊಲೀಸು ಪಾಪ ಇದೇ ಥರ ಅಂತ ಹೇಳೋಕ್ಕಾಗಲ್ಲ. ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳು ಇದ್ದಾರೆ. ಆದರೆ ಅಂಥದ್ರಲ್ಲಿ ಇಂಥವರೆಲ್ಲರೂ ಯಾಕೆ, ಈಗ NR ಸರ್ಕಲ್ ನಮ್ಮ ಹಾಸನ ಹೃದಯ ಭಾಗ, ಅದು ಅಲ್ಲಿ ಅಂಥ ನಗರ ಟೌನ್ ಸ್ಟೇಷನ್, ಅಂಥ ಸ್ಟೇಷನ್ ಇಂಥ ಅಧಿಕಾರಿಗಳೆಲ್ಲನೂ ಹಾಕ್ಬಿಟ್ಟು ಏನು ಮಾಡ್ತಾ ಇದ್ದಾರೆ, SP ಮೇಡಮ್, DC ಮೇಡಮ್ ಎಲ್ಲ ಇವ್ರು ಏನು ಮಾಡ್ತಾ ಇದ್ದಾರೆ ಏನು ಅಂತ ಕೇಳಬೇಕು. ಹೊರಗಡಿಕೆ ಪೊಲೀಸ್ ಸ್ಟೇಷನ್ ಒಳಗಡಿಕೆ ಎಂಟ್ರಿ ಓದ್ತಾನೆಟ್ಗೆ ಅವ್ರು ಏನಂತ ಹಾಕೊಂಡಿದ್ದಾರೆ, ನೀವು ಕಾನೂನನ್ನು ಗೌರವಿಸಿ ನಾವು ನಿಮ್ಮನ್ನು ಗೌರವಿಸುತ್ತೇವೆ ಅಂತ. ಇದಾಗ ಗೌರವಿಸೋದು ಅವರು ಏನೋ ಇವನೇ ಮಾಡಿದ್ದು ಅವನೇ ಮಾಡಿದ್ದು ಅಂತ ಗೋಬೆ ಕೂರಿಸೋದು, ಬೆದರಿಸೋದು, ನಮ್ಮೇಲೆ ಏನೋ ಕಂಪ್ಲೇಂಟ್ ಮಾಡ್ತೀನಿ ಅನ್ನೋದು, ಈ ರೀತಿ ಅವರು ಮಾಡ್ತಾ ಇದ್ದಾರೆ. ಪೊಲೀಸ್ನವರೆಲ್ಲ 10 ಜನ ಕರೆಸ್ತಾರೆ, ಎದುರಿಸ್ಬೇಕು ಅಂತ ಕಣ್ಣ 10 ಜನ ಇಸ್ಕೊಂಡು ಅವ್ರು ಬೇರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಏನೇ ಪ್ರೆಸ್ ಮೀಟ್ ಮಾಡಿದನು, ಪೊಲೀಸ್ ಮೇಲೆ ಹೇಳಿದ್ದ ಅವನು ಅಂತ ಹೇಳ್ಬಿಟ್ಟು ಇವರು ಬೆದರಿಕೆ ಹಾಕೋದು ಇನ್ನೊಂದು ಈ ಥರ ವ್ಯವಸ್ಥೆನ ಈ ಭಾನು ಮೇಡಮ್ ಅನ್ನೋರು ಮಾಡ್ತಾ ಇದ್ದಾರೆ. ಭಾಳ ಮನಸ್ಸಿಗೆ ಬೇಜಾರಾಗಿದೆ ನಮಗೆ. ಅವ್ರು ಏನಿದೆ ಅದ್ರ ಮೇಲೆ ಕ್ರಮ ತಗೋಬೇಕು. ಅವ್ರು ಏನು ತನಿಖೆ ಮಾಡಲಿ ಅವ್ರ ಮೇಲೂ. ನಾವೇನಂತ ಹೇಳ್ತಾ ಇದ್ವಿ, ಪೊಲೀಸ್ ಪ್ರವೀಣ್ ತನಿಖೆ ಮಾಡಲಿ ಅಂತ ಹೇಳ್ತಾ ಇದೀವಿ. ಇವರು ಪೊಲೀಸ್ ಭಾನು ಮೇಡಮ್ ಯಾವ ರೀತಿ ವರ್ತನೆ ಮಾಡಬೇಕು, ಎಷ್ಟು ಕೇಸ್ ಇರ್ತವರೆಗೂ ಸಾಲ್ವ್ ಮಾಡಿದ್ದಾರೆ ಅವರು, ಏನು FIR ಎಷ್ಟು ಮಾಡಿದ್ದಾರೆ ನೋಡೋಣ. ಮಾಹಿತಿ ಹಾಕಲ್ಲದ ನಾನು ತಾಳ್ತೀನಿ ಮುಂದಿನ ದಿನದಲ್ಲಿ. ಅದರ ಎಲ್ಲರ DC ಮತ್ತು SB